ಇರಾನಿನ ಕಥೆ ಮುಗಿದಿದೆ ಮತ್ತು ನಡೆಯುತ್ತಿರುವ ಸಂಘರ್ಷವನ್ನ ಕೊನೆಗೊಳಿಸಲು ಒಪ್ಪಂದ ಮಾಡಿಕೊಳ್ಳಬೇಕು ಅಥವಾ ವಿನಾಶವನ್ನ ಎದುರಿಸಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ತಮ್ಮ 3 ದಿನಗಳ ಚೀನಾ ಪ್ರವಾಸದ ಕೊನೆಯ ದಿನದಂದು ಫ್ಯಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಇರಾನ್ಗಾಗಿ ಒಪ್ಪಂದ ಅಥವಾ ಸರ್ವನಾಶ ಎಂದು ಹೇಳಿದರು. ಇನ್ನು ಅಮೆರಿಕವು ಇರಾನ್ಗೆ ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದಲು ಅವಕಾಶ ನೀಡೋದಿಲ್ಲ ಎಂದು ಅವರು ಒತ್ತಿ ಹೇಳಿದರು. ಅವರ ಕಥೆ ಈಗಾಗಲೇ ಮುಗಿದಿದೆ. ಅವರು ಒಪ್ಪಂದ ಮಾಡಿಕೊಳ್ಳಬಹುದು, ಇಲ್ಲದಿದ್ದರೆ ಅವರನ್ನ ನಿರ್ನಾಮ ಮಾಡಲಾಗುತ್ತೆ ಎಂದು ಟ್ರಂಪ್ ಹೇಳಿದರು. ಇನ್ನು ಇರಾನ್ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಆಳವಾದ ಚರ್ಚೆಗಳ ನಂತರ ಟ್ರಂಪ್ ಅವರ ಈ ಹೇಳಿಕೆ ಬಂದಿದೆ. ಚೀನಾ ಅಧ್ಯಕ್ಷ ಕ್ಸಿ ಅವರು ಯುಎಸ್ ಮತ್ತು ಇರಾನ್ ನಡುವೆ ಒಪ್ಪಂದ ಆಗುವುದನ್ನು ಬಯಸ್ತಾರೆ ಎಂದು ಕ್ಸಿ ಸಹಾಯವನ್ನ ಮಾಡುವುದಾಗಿ ಹೇಳಿದ್ದಾರೆ. ನಾನು ಯಾವುದೇ ಸಹಾಯ ಮಾಡಲು ಸಾಧ್ಯವಾದರೆ ನಾನು ಸಹಾಯ ಮಾಡಲು ಬಯಸುತ್ತೇನೆ ಎಂದು ಕ್ಸಿ ಹೇಳಿದ್ದಾರೆ. ಚೀನಾ ಕೂಡ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಲು ಬಯಸುವುದಿಲ್ಲ ಎಂದು ಟ್ರಂಪ್ ಸಂದರ್ಶನದಲ್ಲಿ ಹೇಳಿದ್ದಾರೆ. ಸೇನಾ ಸಿಬ್ಬಂದಿಗಳ ಜಂಟಿ ಪಡೆಗಳ ಮುಖ್ಯಸ್ಥ ಜನರಲ್ ಡ್ಯಾನ್ ಕೈನ್ ಅವರು ಇರಾನ್ನಲ್ಲಿರುವ ಖಾರ್ಗ್ ದ್ವೀಪವನ್ನು ಕೇವಲ 4 ಅಥವಾ 5 ನಿಮಿಷಗಳಲ್ಲಿ ನಿರ್ಣಾಯಕವಾಗಿ ತಟಸ್ಥಗೊಳಿಸಬಹುದು ಎಂದು ತನಗೆ ತಿಳಿಸಿದರು ಎಂಬುದನ್ನು ಟ್ರಂಪ್ ಉಲ್ಲೇಖಿಸಿದ್ದಾರೆ. ಇನ್ನು ಇರಾನ್ಗೆ ಚೀನಾ ನೀಡುತ್ತಿರುವ ಬೆಂಬಲದ ಬಗ್ಗೆ ಕೇಳಿದಾಗ ಈ ವಿಷಯವನ್ನ ಕ್ಸಿ ಅವರೊಂದಿಗೆ ಚರ್ಚಿಸಲಾಗಿದೆ ಎಂದು ಟ್ರಂಪ್ ಹೇಳಿದರು. ಚೀನಾ ಇರಾನ್ಗೆ ಮಿಲಿಟರಿ ಉಪಕರಣಗಳನ್ನು ನೀಡುವುದಿಲ್ಲ ಎಂದು ಅವರು ಭರವಸೆಯನ್ನ ನೀಡಿದ್ದಾರೆ. ಚೀನಾ ಪ್ರಸ್ತುತ ಇರಾನ್ನ ತೈಲದ 90% ಖರೀದಿಸುತ್ತೆ ಮತ್ತು ನಿಕಟ ಮಿಲಿಟರಿ ಸಂಬಂಧಗಳನ್ನು ಒಳಗೊಂಡಂತೆ ಟೆಹರಾನ್ನೊಂದಿಗೆ ಕಾರ್ಯತಂತ್ರದ ಪಾಲುದಾರಿಕೆಯನ್ನ ನಿರ್ವಹಿಸುತ್ತಿದೆ. ಬಿಗಿ ಭದ್ರತೆ ಕಣ್ಗಾವಲು, ಅಮೆರಿಕ ಮತ್ತು ಚೀನಾ ಮಾಧ್ಯಮ ಪಡೆಗಳ ನಡುವೆ ಘರ್ಷಣೆ ಹಾಗೂ ಬಿಗಿಯಾದ ಬಂದೋಬಸ್ತ್ ನಿಯಮಾವಳಿಗಳಿಂದಾಗಿ ಟ್ರಂಪ್ ಅವರ ಚೀನಾ ಭೇಟಿ ಅತ್ಯಂತ ವಿವಾದಕ್ಕೆ ಈಡಾಗಿತ್ತು. ಅವರ ಭೇಟಿಯ ಬಳಿಕ ಇರಾನ್ಗೆ ನೀಡುತ್ತಿರುವ ಶಸ್ತ್ರಾಸ್ತ್ರ ಬೆಂಬಲವನ್ನು ಚೀನಾ ಸ್ಥಗಿತಗೊಳಿಸುವುದೇ ಎಂಬ ಬಗ್ಗೆ ರಾಜತಾಂತ್ರಿಕ ಮಟ್ಟದಲ್ಲಿ ಚರ್ಚೆಗಳು ಆರಂಭವಾಗಿದೆ. ಇನ್ನು ಮೊದಲಿನಿಂದಲೂ ಚೀನಾ ರಹಸ್ಯವಾಗಿ ಇರಾನ್ಗೆ ಶಸ್ತ್ರಾಸ್ತ್ರಗಳನ್ನು ಪೂರೈಸುತ್ತಿರುವ ಬಗ್ಗೆ ಗುಮಾನಿಗಳು ಇದ್ದವು.